Sir, very good evening. Dr. Nagappa andre KGF alli very famous. Across the KGF patients ಬಂದ್ಬಿಟ್ಟು ನೂರಾರು ಪೇಷಂಟ್ಸ್ಗಳು KGF ಮಾತ್ರ ಅಲ್ಲ ಇನ್ನೊಂದು ಒಂದು ಕುಪ್ಪಮ್ಮು ವಿಕೋಟ ಇವರೆಲ್ಲ ಬಂದು ಹೋಗೋರು. ಈ ನಿಟ್ಟಿನಲ್ಲಿ ಇದು ಮಾಡಲಿಕ್ಕೆ ಯಾವುದು ಇದೆಲ್ಲ ಗಿಡಗಳು ಇಟ್ಟಿದ್ದೀರಾ, ಹೆಂಗೆ ನಿಮ್ಗೆ ಇದು ಬಂತು, ಹೆಂಗೆ ಅಟೆನ್ಷನ್ ಕೊಡ್ತೀರಾ ಅಂತ. ಕೆಲವು ಪೇಷಂಟ್ಸ್ ಎಲ್ಲ ವಾಪಸ್ ಹೋಗ್ತಾರೆ, ಪೇಷಂಟ್ ನೋಡಲಿಕ್ಕೆ ನಿಮಗೆ ಟೈಮ್ ಇಲ್ಲ. ಆ ನಿಟ್ಟಿನಲ್ಲಿ ಇದಕ್ಕೆ ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತೀರಾ, ಯಾಕೆ ಮಾಡ್ತೀರಾ, ಇದರಿಂದ ಏನು ಅನುಕೂಲ ಆಗುತ್ತೆ ಹೇಳಿ ಡಾಕ್ಟ್ರೆ, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಶ್ರೀಧರ್ ಪಿಳ್ಳೈ, ಇದು ಮೋಸ್ಟ್ ಆಫ್ ಮೈ ಟೈಮ್ ನನ್ನ ತುಂಬ ಸಮಯವನ್ನು ನನ್ನ ಹಾಸ್ಪಿಟ್ಲಲ್ಲೇ ಕಳೀತೀನಿ. ನನ್ನ ಹಾಸ್ಪಿಟ್ಲ್ ಪರಿಸರ ಚೆನ್ನಾಗಿರ್ಬೇಕಂತ ನನ್ನ ಉದ್ದೇಶ. ಈ ಹಾಸ್ಪಿಟ್ಲು ಮಾಧವ ರೋಡಿಂದ ಹೆಲ್ತ್ ಆಫೀಸ್ ರೋಡ್ ತನಕ ಎಕ್ಸ್ಟೆಂಡ್ ಆಗುತ್ತೆ. ಇದೇ ರೋಡ್ ಪಕ್ಕದಲ್ಲಿ ನಾನು ಡೈಲಿ ಪಾಸ್ ಆಗಬೇಕು. ತುಂಬ ವರ್ಷಗಳಿಂದ ನನಗೆ ಇದನ್ನು ತುಂಬ ರೋಡು ಕ್ಲೀನಾಗಿ ಇರ್ತಿರ್ಲಿಲ್ಲ, ಈ ಫುಟ್ಪಾತು ಕ್ಲೀನಾಗಿ ಇರ್ತಿರ್ಲಿಲ್ಲ, ಈ ಪರಿಸರನೂ ಕ್ಲೀನಾಗಿ ಇರ್ತಿರ್ಲಿಲ್ಲ. ಅದನ್ನು ಶುದ್ಧೀಕರಣ ಮಾಡಿ ನೋಡೋರಿಗೆ ಚೆನ್ನಾಗಿ ಕಾಣಲಿ ಅಂತ ಒಂದು ಉದ್ದೇಶ. ಇನ್ನೊಂದು ಉದ್ದೇಶ, ಹಾಸ್ಪಿಟ್ಲ್ ಅಂದರೆ ಸುತ್ತಲೂ ಪರಿಸರ ಕ್ಲೀನಾಗಿರಲಿ ಅನ್ನೋದು ಒಂದು ಉದ್ದೇಶ. ಇನ್ನೊಂದು ಉದ್ದೇಶ ಅಂತಂದರೆ, ನಾನು 50 ವರ್ಷದಿಂದ ಇಲ್ಲಿ ಬೆಳೀತಾ ಇದ್ದೀನಿ. ಈ ಭಾಗದ ಜನ ನನ್ನನ್ನು ಬೆಳೆಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಂದು ಏನಾದರೂ ಒಂದು ಸಣ್ಣ ಕೊಡುಗೆ ಇರಬೇಕು ಅಂತ ಇದನ್ನು ಮಾಡಿದ್ದೀನಿ. ಅದನ್ನು ಬಿಟ್ಟು ಬೇರೆ ಏನು ದುರುದ್ದೇಶ ಇಲ್ಲ. ನಾನು ಇದು ಮಾಡೋದ್ರಿಂದ ಯಾರಿಗೂ ಏನು ಅಬ್ಸ್ಟ್ರಕ್ಷನ್ನೂ ಆಗೋದಿಲ್ಲ. ಇದು ತುಂಬ ಬ್ಯೂಟಿಫುಲ್ಲಾಗಿ ನೋಡಬೇಕು. ತುಂಬ ದಿವಸದ ನನ್ನ ಆಸೆ ಇತ್ತು ಇದು ಮಾಡಬೇಕು ಅಂತ. ಸೊ ಒಂದು ಅಶೋಕ ಟ್ರೇಲ್ ಲೈಟು, ಒಂದು ಅಶೋಕವನ ಅಂತ ಮಾಡೋಣ ಅಂತ ಮಾಡಿದ್ದೀನಿ. ಐ ಥಿಂಕ್ ತುಂಬ ಜನ ಇದನ್ನು ಅಪ್ರಿಷಿಯೇಟ್ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ಅದಕ್ಕೊಂದು ನನ್ನ ಇನ್ಸ್ಪಿರೇಷನ್ನು. ಐ ಮೇ ಡೂ ಸಮ್ ಪ್ರಾಜೆಕ್ಟ್ಸ್ ಲೈಕ್ ದಿಸ್ ಇನ್ ಫ್ಯೂಚರ್ ಆಲ್ಸೋ. ಆಪರ್ಚುನಿಟಿ ಇದ್ದರೆ ಆ್ಯಂಡ್ ಇಫ್ ಮೈ ಎಬಿಲಿಟಿ ಪರ್ಮಿಟ್ಸ್ ಮೀ ಟು ಡೂ ದ್ಯಾಟ್. ಎಷ್ಟು ಖರ್ಚಾಗಿದೆ ಡಾಕ್ಟರ್ ಇದಕ್ಕೆ? ಇದಕ್ಕೆ ಸುಮಾರು ಒಂದು 4 ಲಕ್ಷ ಅಷ್ಟು ಖರ್ಚಾಗಿದೆ. ಇದನ್ನು ಏನೇನು ಗಿಡಗಳು ಇಟ್ಟಿದ್ದೀರಾ? ಡಿಫ್ರೆಂಟ್ ವೆರೈಟೀಸ್ ಇದೆಯಾ? ಇಲ್ಲ, ಏನು ಡಿಫ್ರೆಂಟ್ ವೆರೈಟೀಸ್ ಇಲ್ಲ. ಈ ಏರಿಯಾದಲ್ಲಿ ಗಿಡಗಳನ್ನ ಮೈಂಟೈನ್ ಮಾಡೋದು ತುಂಬ ಕಷ್ಟ. ಅದಕ್ಕೆ ನಾನೇನು ಪ್ಲ್ಯಾನ್ ಮಾಡಿದೆ, ಮೈಂಟೆನೆನ್ಸ್ ಫ್ರೀ ಇರಬೇಕು, ವಾಟರ್ ರಿಕ್ವೈರ್ಮೆಂಟ್ ಕಡಿಮೆ ಇರಬೇಕು, ಆಮೇಲೆ ಅದು ಹಸುಗಳು, ದನಗಳು, ಮೇಕೆಗಳನ್ನೆಲ್ಲ ಅಟ್ರ್ಯಾಕ್ಟ್ ಮಾಡಬಾರ್ದು. ಇಟ್ಟಿದ್ದ ಗಿಡ ಚೆನ್ನಾಗಿ ಬೆಳಿಬೇಕು, ನೋಡೋದಕ್ಕೆ ಚೆನ್ನಾಗಿ ಕಾಣಬೇಕು. ಹಾಸ್ಪಿಟ್ಲ್ ಎಂಟ್ರಾಗೋಕ್ಕೆ ಮೊದಲು ಗಿಡ ಎಲ್ಲ ನೋಡಿ ಅವ್ರಿಗೆ ಮನಸ್ಸು ಉಲ್ಲಾಸ ಬರಬೇಕು. ಯಾಕೆ ಸರ್, ಮುನ್ಸಿಪಾಲ್ಟಿ ಅಂತ ಒಂದು ಇದೆಯಲ್ಲ, ಅವ್ರನ್ನ ಕನ್ಸಲ್ಟ್ ಮಾಡಿ ಅವ್ರಿಗೆ ಹೇಳಿದರೆ ಅವರೇ ಮಾಡ್ತಾ ಇದ್ದಾರಲ್ಲ? ಇಲ್ಲ, ಅದು ಸ್ವಲ್ಪ ಕಷ್ಟ ಆಗುತ್ತೆ. ಅವ್ರಿಗೆ ಸೋ ಮೆನಿ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಅವ್ರಿಗೆ ಪ್ರಾಜೆಕ್ಟು ಮಾಡಬೇಕು, ಆಮೇಲೆ ಫಂಡ್ಸ್ ಬರಬೇಕು, ಆಮೇಲೆ ಇಷ್ಟೇ ಲೆಬೋರಿಯಸ್ ಪ್ರೋಸೆಸ್. ಐ ಹ್ಯಾವ್ ಡನ್ ಆಲ್ ದಿಸ್ without much information to the municipal authorities. ನನ್ನ ಲೋಕಲ್ ಇವರೇನಿದ್ದಾರೆ ಕೌನ್ಸಿಲರು, ಅವ್ರನ್ನ ಮುಂದೆ ಇಟ್ಕೊಂಡು ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಿಕೊಂಡು ಮಾಡಿ ಆಯಿತು. ಅಂದರೆ ಇದು ಬಂದ್ಬಿಟ್ಟು ನಿಮ್ಮದು ಒಂದು ಡ್ರೀಮ್ ಪ್ರಾಜೆಕ್ಟ್ ಥರನಾ? ಇದು ಡ್ರೀಮೇ ಇತ್ತು, ಬಟ್ ಮೈ ಡ್ರೀಮ್ಸ್ ಆರ್ ವೆರಿ ವೆರಿ ಬಿಗ್ಗರ್ ಡ್ರೀಮ್ಸು. ಇದೇನು ಒಂದು ಸಣ್ಣದು ಮಾಡೋಣ ಅಂದ್ಬಿಟ್ಟು ಮಾಡಿದೆ. ಇದಕ್ಕೆಲ್ಲ ಇನ್ಸ್ಪಿರೇಷನ್ ಬಂದುಬಿಟ್ಟು, ನಾನು ಬೇಸಿಕಲಿ ಅಗ್ರಿಕಲ್ಚರಿಸ್ಟ್ ಅಲ್ವಾ, ಗಿಡ ನೋಡಿದ್ರೆ ತುಂಬ ಆಸೆ ಆಗುತ್ತೆ ನನಗೆ. ಅದು ಅಲ್ಲದೆ ಹಾಸ್ಪಿಟ್ಲ್ ಚೆನ್ನಾಗಾಗಿದೆ ಅಂತ ಎಲ್ಲ ಜನರು ಹೇಳ್ತಾರೆ, ಹಾಸ್ಪಿಟ್ಲ್ ಬಿಲ್ಡಿಂಗ್ ಚೆನ್ನಾಗಿದೆ ಅಂತ. ನಾನು ಹಾಸ್ಪಿಟ್ಲ್ ಪರಿಸರನೂ ಚೆನ್ನಾಗಿದೆ ಅಂತ ಮಾಡೋದಕ್ಕೆ ಇದು ಒಂದು ಕಾರಣ. ಬಟ್ ಐ ಟುಕ್ ವೆರಿ ಲಾಂಗ್ ಟೈಮ್ ಟು ಡೂ ದಿಸ್. ಇದು ತುಂಬ ಲಾಂಗ್ ಟೈಮ್ ಆಯಿತು. ಇದಕ್ಕೆಲ್ಲ ಇನ್ಸ್ಪಿರೇಷನ್ನು ನಮ್ಮ ಫ್ಯಾಮ್ಲಿನವರು, ಎಲ್ಲ ಡಾಕ್ಟರ್ಸು ನಮ್ಮ ಫ್ಯಾಮ್ಲಿನವರೇ ಆಗಿರೋದ್ರಿಂದ ಇದನ್ನು ಸ್ವಲ್ಪ ಕ್ವಿಕ್ಕಾಗಿ ಶುರು ಮಾಡಿದ್ಮೇಲೆ ಕ್ವಿಕ್ಕಾಗಿ ಮಾಡೋಕ್ಕೆ ಅನುಕೂಲ ಆಯಿತು. ಅದು ಇನ್ನೊಂದು ಏನಂತಂದರೆ, ಇಟ್ ಈಸ್ ಹೋಲ್ ಕ್ರೆಡಿಟ್ ಗೋಸ್ ಟು ಮೈ ವೈಫ್ madam, because she manages all my issues, including financial issues. When I said
this project is ಲೈಕ್ ಫೈನಾನ್ಸ್ ಮಿನಿಸ್ಟರ್ finance. ಯು ಆರ್ ದಿ ಚೀಫ್ ಮಿನಿಸ್ಟರ್. ಇಲ್ಲ ಐ ಹ್ಯಾವ್ ದಿಸ್ ಇನ್ ಮೈಂಡ್ ಅಂತ ಹೇಳಿದಾಗ ರಿಲೆಕ್ಟೆನ್ಸ್ ಏನು ಬಂದಿಲ್ಲ ಆ ಕಡೆಯಿಂದ. ಶಿ ವಾಸ್ ವೆರಿ ಹ್ಯಾಪಿ. ಇನ್ಫ್ಯಾಕ್ಟ್ ವಾಟ್ ಎವರ್ ಪ್ರಾಜೆಕ್ಟ್ ಐ ಸ್ಟಾರ್ಟ್, ನಂದು ಸ್ಟಾರ್ಟ್ ಮಾಡೋ ತನಕ ನಂದು ಇರುತ್ತೆ, ನನ್ನ ಎಫರ್ಟ್ ಇರುತ್ತೆ. ಒಂದು ಸರಿ ಸ್ಟಾರ್ಟ್ ಮಾಡಿದ್ಮೇಲೆ ಅದು ಫಿನಿಷ್ ಮಾಡೋದು, ಫೈನಲ್ ಪ್ರಾಡಕ್ಟು ಕೊಡೋದು ಮೇಡಮ್, ನನ್ನ ವೈಫ್. ಸರ್ ನಿಮ್ಮ ಐ ಮಸ್ಟ್ ಬಿ ವೆರಿ ಥ್ಯಾಂಕ್ಫುಲ್ ಟು ಡಾಕ್ಟರ್, ನಿಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ಮೆಡಿಕಲ್ ಪ್ರಾಕ್ಟೀಷನರ್ಗೆ ಮತ್ತು ನಿಮ್ಮ ಫ್ರೆಟರ್ನಿಟಿಯವರಿಗೆ ಏನು ಅಡ್ವೈಸ್ ಮಾಡ್ತೀರಾ ಇದು ವಿಚಾರವಾಗಿ? ಇಲ್ಲಿ KGFನಲ್ಲಿ ಐ ಥಿಂಕ್ ಐ ಆಮ್ ದಿ ಸೀನಿಯರ್ ಮೋಸ್ಟ್ ಪ್ರಾಕ್ಟೀಷನರ್ ನಾವು. ನೋ ಡೌಟ್. Next February I will be finishing 50 years of my practice. I have got very good cordial relations with my all colleagues. In turn, they have also got lots of respect for me. They respect me, for which I am very, very thankful. But usually, many people don't get this sort of encouragement or respect for me, whatever it is. ಈಗ ಬೇರೆ ಡಾಕ್ಟರ್ಸು ಕ್ಲಿನಿಕೆಲ್ಲ ಇಟ್ಟಿದ್ದಾರೆ, ಅವರು ಈ ಥರ ಎಲ್ಲ ಮಾಡಿದ್ರೆ ಅದಕ್ಕೆ ನೀವು ಅಡ್ವೈಸ್ ಮಾಡ್ಬೋದಲ್ಲ? ಕ್ಲಿನಿಕ್ಗಳೇ ಇಲ್ಲ, ಕೆಲವು ಪ್ಲೇಸ್ಗಳಲ್ಲಿ ಕ್ಲಿನಿಕ್ ಅವೈಲೇಬಲ್ ಪ್ಲೇಸಸ್ಸಲ್ಲಿ ಮಾಡ್ಬೋದು. ಅವೈಲೇಬಲ್ ಪ್ಲೇಸಸ್ಸಲ್ಲಿ ಮಾಡ್ಬೋದು. ಅದನ್ನು ಬಿಟ್ಟು ನಮ್ಮ ಸಿಟಿನಲ್ಲಿ ಎಷ್ಟೋ ಜನ ಮಾಡೋ ಶಕ್ತಿ ಇರೋರು ಇದ್ದಾರೆ. ಅವರೆಲ್ಲ ಕೂಡ ಒಂದೊಂದು ಪ್ರಾಜೆಕ್ಟ್ ಈ ಥರ ಮಾಡಿದ್ರೆ ಎಲ್ಲ KGF ರೋಡ್ಸು ಬ್ಯೂಟಿಫುಲ್ ಆಗುತ್ತೆ. ಇದಕ್ಕೆ ರೀಸನ್ ಇನ್ನೊಂದು, ಮೈ ವೈಫ್ ಆ್ಯಂಡ್ ಶಿ ಕೇಮ್ ಟು my life to this place from Ooty. She was feeling Robertsonpet is so nice, well planned, all square roads, straight roads. But ಬರ್ತಾ ಅವ್ರಿಗೆ ಒಂಥರ ಏನು ಇದು ಕೆಡ್ತಾ ಇದೆಯಲ್ಲ ಅಂತ ಒಂದು ಮನಸ್ಸಿಗೆ ಬಂದಿದೆ. ನಮ್ಮ ಸಿಟಿ ಪ್ಲಾನರ್ಸು ಸ್ವಲ್ಪ ಹುಷಾರಾಗಿದ್ವಿ, ಕೆಟ್ಟೋದ್ರೆ ಮತ್ತೆ ಸರಿಯಾಗೋದಿಲ್ಲ. ಇರೋದನ್ನು ಯಾಕೆ ಕೆಡಿಸ್ಬೇಕು? ಇರೋದನ್ನು ಅಟ್ಲೀಸ್ಟ್ ಮೈಂಟೈನ್ ಮಾಡಬೇಕಲ್ವ? ಈಗ ನೀವಿರೋದು ಮನೆ ಜಸ್ಟ್ ಲೈಕ್ ಊಟಿ ಥರ ಇದೆ, 2 ಕಡೆ ಗಿಡಗಳು, ಇದೆಲ್ಲ ಭಾಳ ಚೆನ್ನಾಗಿದೆ. ಅದು ಅದಕ್ಕೂ ರೀಸನ್ ಏನಂದರೆ, ಸ್ಟಾರ್ಟ್ ಮಾಡಿದ್ದು ನಾನೇ. ಹೌದಾ? ಮನೆ ಹತ್ರ ಮನೆ ನಾನೇ ಸ್ಟಾರ್ಟ್ ಮಾಡಿದ್ದು, ಎಂಡ್ ಮಾಡಿದ್ದು ನನ್ನ ವೈಫ್. ಹಾಗಾಗಿ ಈಗಾಗಲೇ ಹೇಳಿದ್ದೀನಿ, ಇಲ್ಲ ಒಂಥರ ಎಂಟ್ರ್ ಆದರೆ ಒಂಥರ ಊಟಿ ಥರ ನಮಗೊಂದು ಫೀಲ್ ಆಗುತ್ತೆ. ಬಿಕಾಸ್ ಮೈ ವೈಫ್ ಈಸ್ ಫ್ರಮ್ ಊಟಿ. ಓ, ಅದಕ್ಕೆ. ಓಕೆ 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 ಆ ಥರ ಆಯಿತು. ಸೊ ಐ ವುಡ್ ಲೈಕ್ ಟು ಡೂ ಥಿಂಗ್ಸ್ ಲೈಕ್ ದಿಸ್, provided my age, my energy, my limitations or my financial strength permits me. I would like to do it. ನೆಹರು ಒಂದು ಪ್ರಭಾವ ಹೇಳಿದ್ದಾರೆ, ಊರಿಗೊಂದು ಪಾರ್ಕು, ಮನೆಗೊಂದು ಗಿಡ ಅಂತ. ಹೌದು, ಮನೆಗೊಂದು ಗಿಡ, ಊರಿಗೊಂದು ವನ ಅಂತ. ಅದೇ ಪಾರ್ಕು, ವನ, ಕಾಡು ಎಲ್ಲ. ನಾನು ಅಡ್ವೈಸ್ ಮಾಡೋದೇನೆಂದರೆ, ಒಬ್ಬರಿಗೆ ಅಲ್ಲ, ಎಲ್ಲರಿಗೂ ಪ್ರಾಬ್ಲಮ್ ಇರುತ್ತೆ. ದುಡ್ಡಿನ ವಿಷಯನೇ ಇಟ್ಕೊಳ್ಳೋಣ ಡೈರೆಕ್ಟ್ಲಿ ಒಂದು. ಬಟ್ ಅದೊಂದೇ ಇಂಪಾರ್ಟೆಂಟ್ ಅಲ್ಲ. ಈಗ ನೋಡಿ, ಇದು ನಾನು ಕಷ್ಟದಲ್ಲಿದ್ದರೂ ಮಾಡಿದ್ದೀನಿ, ಆದ್ರೂ ತುಂಬ ಜನ ನೋಡಿ ಅಪ್ರಿಷಿಯೇಟ್ ಮಾಡ್ತಾರೆ. ಎಲ್ಲರೂ ಮಾಡಲಿ, ಅವ್ರವ್ರ ಮನೆಗಳ ಮುಂದೆ, ಸೈಡ್ ಮನೆಗಳ ಪಕ್ಕದಲ್ಲಿ ಎಲ್ಲ ಮಾಡಿದ್ರೆ ವಾಟ್ ಪ್ರಿವೆಂಟ್ಸ್ ದೆಮ್? ಆಫ್ಟರ್ ಆಲ್ ಇಟ್ ವಿಲ್ ನಾಟ್ ಕಾಸ್ಟ್ ಎನಿ ಫಾರ್ಚೂನ್. ಕರೆಕ್ಟ್. ನಾವು ಎಷ್ಟಕ್ಕೋ ದುಡ್ಡು ವೇಸ್ಟ್ ಮಾಡ್ತಾ ಇರ್ತೀವಿ, ಕೆಲಸಕ್ಕೆ ಬರೆದಿರೋದೆಲ್ಲ ವೇಸ್ಟ್ ಮಾಡ್ತಾ ಇರ್ತೀವಿ ಅಲ್ವಾ? ಅದರಲ್ಲಿ ಒಂದು ಸಣ್ಣ ಭಾಗ ಈ ಥರ ಇನ್ವೆಸ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರ್ತದೆ. ಆಗ ನಿಮ್ಮಂಥವರೆಲ್ಲ ಜರ್ನಲಿಸ್ಟ್ ಎಲ್ಲ ಬರ್ತೀರಾ, ನೋಡ್ತೀರಾ, ಅದನ್ನು ಪ್ರಚಾರ ಆಗುತ್ತೆ. ಆ್ಯಕ್ಚುಲಿ ನೋಡೋಣ ಮುಂದಕ್ಕೆ ಏನಾದರೂ ಇದನ್ನು ನೋಡಿದ ಮೇಲೆ ಯಾರ್ಯಾರು ಮುಂದಕ್ಕೆ ಬರ್ತಾರೆ, ಮಾಡ್ತಾರೆ. ಮಾಡಿದರೆ ವೆರಿ ವೆರಿ ಗುಡ್, ವೆರಿ ಗುಡ್. ನಮಗೆ ಬಂದ ತಕ್ಷಣ ನೋಡಿದ್ರೆ ಒಂಥರ ಭಾಳ ಖುಷಿ ಇತ್ತು. ಇರಲಿ ಡಾಕ್ಟ್ರೆ, ಆಲ್ ದಿ ಬೆಸ್ಟು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.